ಕೃಷ್ಣ ದರ್ಬಾರಲ್ಲಿ ಬರ್ತಾನೆ, ಹೇಳ್ತಾನೆ ದುರ್ಯೋಧನ ನೀನು ಪಾಂಡವರಿಗೆ ಏನು ಅರ್ಧ ರಾಜ್ಯ ಕೊಡಬೇಕು ಅಂತ ಕೊಡೋದನ್ನು ಎಲ್ಲರಿಗೂ ಅದೇ ಸಮ್ಮತಿ ಇರೋದು, ನನಗೆ ಆಗಲಿ ಭೀಷ್ಮನಿಗೆ ಆಗಲಿ ದ್ರೋಣ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ವಿದುರಿಗೆ ಎಲ್ಲರಿಗೂ ಐತೆ, ನೀನು ಕೊಡು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆವಾಗ ನಾನು ಏನೇನೋ ಹೇಳ್ದಾಗ ಅವಾಗ ಕೃಷ್ಣನಿಗೆ ಹೇಳೋದವಾಗ, ಕೃಷ್ಣ ಸಾಕು ಮಾಡು ನಿನ್ನ ವಾಕ್ಪಟುತ್ವವನ್ನು, ಏನು ಹೇಳಿದೆ, ನಮ್ಮದು ದುರಗ್ರಹದ ದುರಹಂಕಾರದ ದುಸ್ಸಹವಾಸದ ದುರಾಸೆದ ದುರಭಿಮಾನವೇ. ಕೃಷ್ಣ ಈ ಕೆಚ್ಚದೆಯ ಕೌರವನನ್ನು ಕೊಚ್ಚಬೇಕೆಂದನಲ್ಲವೇ ಆ ನಿನ್ನ ಭೀಮ, ಅದು ದುರಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಹೇಡಿ ಪಾರ್ಥ, ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿರಂತರವು ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದ್ರಲ್ಲವೇ ಆ ದುರುಳ ಪಾಂಡವರು, ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸರನ್ನು ಭರತ ಖಂಡದಲ್ಲಿ ಪುಟಿಗೈದು ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ಆ ಪಾಂಡವರು, ಅದು ದುರಾಸೆದ ದುರಭಿಮಾನ. ಕೃಷ್ಣ ನೀವುಗಳು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ಅಚಲವಾದ ನಿರ್ಧಾರವನ್ನು ಚಲಿಸಲಾರ, ಚಲಿಸಕೂಡದು. ಬಂದದ್ದಾಯಿತು, ಬಿಡೋ ನಿನ್ನ ದಾರಿಯನ್ನು. ಕೌರವೇಶ್ವರ ಎಂಬ ಪಂಚಶಬ್ದಗಳ ಪರಮಾರ್ಥವನ್ನರಿಯದೆ ಪರಿತಪಿಸುತ್ತಿದೆ ಪಾಂಡವರ ಜಗದ ಸೃಷ್ಟಿ. ಪಾಂಡವರ ಪ್ರತಿಷ್ಠೆಯೇ ಧರ್ಮವೆಂದು ನ್ಯಾಯವೆಂದು ಸಿದ್ಧಾಂತ ಮಾಡಿಬಿಟ್ಟಿದೆ ಈ ವಿಚಿತ್ರ ಸೃಷ್ಟಿ. ಆದರೆ ಅವರೇನು ಬಲ್ಲರು ಕೃಷ್ಣ, ಈ ಕೆಚ್ಚದೆಯ ಕೌರವೇಶ್ವರನ ಗುಂಡಿಗೆಯಲ್ಲಿ ಪ್ರಜ್ವಲಿಸುತ್ತಿರುವ ಕ್ಷಾತ್ರ ತೇಜದ ಪರಮಾರ್ಥವನ್ನು. ಅದು ಅರ್ಥವಾಗಬೇಕಾದರೆ ನೀವೆಲ್ಲರೂ ಕಾದು ನೋಡಬೇಕು ಕುರು ಪಾಂಡವರ ಭೀಕರ ಸಂಗ್ರಾಮದಲ್ಲೇ. ಸರ್ ಮಕ್ಕಳೊಬ್ಬ 3rd ಸ್ಟ್ಯಾಂಡರ್ಡ್ ಒಬ್ಬ ಸರ್ ಚಿಕ್ಕೋನು, ಇನ್ನೊಬ್ಬ 5th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಸರ್. ಇಬ್ಬರು ಮಕ್ಕಳು ಗಂಡು ಮಕ್ಕಳು ಸರ್. ನನಗೆ ಅಣ್ಣನ ಮಗಳೊಬ್ಬಳು ಸರ್ ಕೀರ್ತನೆ ಅಂತ ಅಂದ್ಬಿಟ್ಟು ಸರ್, ಅವಳು ನಾನೇ ಓದಿಸ್ತಿದ್ದೀನಿ, ನನ್ನ ಹತ್ರನೇ ಇರೋದು ಸರ್. ನಾವೆಲ್ಲ 3 ಜನ ಮಕ್ಕಳು ಸರ್, ನಾವೆಲ್ಲ ಕೂಡು ಕುಟುಂಬ ಸರ್. ನಮ್ಮದು 5 ಜನ ಅಕ್ಕಂದಿರು ಆ ಥರದಲ್ಲಿ ಸರ್. ಇದಕ್ಕೆಲ್ಲ ರೋಡ್ ಮಾಡಲಾರ ಸರ್ ನಮ್ಮ ಅಪ್ಪನೇ ಸರ್. ನಮಗೆಲ್ಲ ಅವರೇನೆ ಸರ್, ಎಲ್ಲ ಹೀರೋನೇ ನಮ್ಮಪ್ಪ ಅವರು ಸರ್. ವರ್ಷಕ್ಕೆ ಬರ್ತಾನೆ ಇರ್ತವೆ ನಾಟಕ, ಎಷ್ಟು ಯಾವ ಬೇಕಾದ್ರೂ ಮಾಡ್ತಾನೆ ಇರ್ಬೋದು ನಾನು. ಅಂದರೆ ನಂದೊಂದು ಹೈಸ್ಕೂಲ್ ಟೀಚರ್ ಸರ್. ನಾನು ಹೈಸ್ಕೂಲ್ ಟೀಚರ್ ಇರೋದ್ರಿಂದ ಗೌರ್ಮೆಂಟ್ ಅಪಾಯಿಂಟ್ ಇರೋದ್ರಿಂದ ಸರ್ ನಾನು ನೋಡ್ತೀನಿ ಸರ್. ಆಮೇಲೆ ನನಗೆ ಅಲ್ಲಿಯವರು ನನಗೆ ಅಡ್ಜಸ್ಟ್ ಆಗಬೇಕು. ಸುಮ್ಮನೆ ಯಾರ ಜೊತೆಲ್ಲ ಹೋಗ್ಬಿಟ್ಟು ನಾನು ದುರ್ಯೋಧನ ಪಾತ್ರೆ ಮಾಡಿದ್ರೆ ನಾನೊಂದು ಸೈ ಅನ್ಸ್ಕೊಬಿಟ್ರೆ ಆಗಲ್ಲ. ಇಡೀ ಟೀಮ್ ಸೈ ಅನ್ಸ್ಕೋಬೇಕು ಸರ್. ಟೀಮ್ ಅದನ್ನು ಬರಬೇಕು. ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ನಾಟಕ ನೋಡಿದಾಗ ಸರ್, ಒಂದು ಮೂವಿ ಥರ ನಮ್ಗೆ ಅದನ್ನು ಫೀಲ್ ಆಗಬೇಕು ಸರ್. ಅದು ಟಕ 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 ಅನ್ಕೊಂಡು ಲೆಕ್ಕಾಚಾರ ಬರ್ತಿರಬೇಕು. ಅಂಥ ಇದ್ದಾಗ ಮಾತ್ರ ಸರ್ ಒಂದು ವರ್ಷದಲ್ಲಿ ಸರ್ ಒಂದು 3-4 ಮಾಡ್ತಾ ಇರ್ತೀನಿ ಸರ್. ಈ ವರ್ಷ ಸ್ವಲ್ಪ ಕಡಿಮೆ ಆಯಿತು. ನಾವೆಲ್ಲ ಸರ್ ದುರ್ಯೋಧನಂತೂ ಸರ್ ಭಾಳ ಮಾಡಿದ್ದೀನಿ, ಮಾಡ್ತಾನೆ ಇರ್ತೀವಿ. ದುರ್ಯೋಧನ ಮಾಡಿದ್ದೀನಿ, ರಾವಣನ ಮಾಡ್ತಾಯಿದ್ದೀನಿ. ಕೃಷ್ಣಂದು ದರ್ಬಾರ್ನಲ್ಲಿ ಸರ್ ಹೇಳ್ತಾನೆ ಅವನು, ಕೃಷ್ಣ ಆಯಿತು ನಿನ್ನ ಮೇಲೆ ಎಷ್ಟರ ಹಾಕು, ಲಾಸ್ಟ್ಗೊಂದು 5 ಯಾವುದೋ ಒಂದು 5 ಊರಿನವ್ರು ಬಿಟ್ಟು ಗ್ರಾಮನವ್ರು ಬಿಟ್ಕೊಟ್ಟು ನೀನು ಇದು ಮಾಡಿಕೊಡು. ಅವರು ಭಾಳ ಅವರು ಧರ್ಮಿಷ್ಠರು, ಅವರು ಶೀಲವಂತರು, ಏನೇನೋ ಹೇಳಿರ್ತಾನೆ ಸರ್. ಅವಾಗ ಹೇಳೋದವಾಗ, ಕೃಷ್ಣ ಏನು ಹೇಳಿದೆ, ಇದರಲ್ಲಿ ನನ್ನ ಅಪರಾಧವೇನಿದೆ? ಜೂಜಾಡಿ ರಾಜ್ಯ ಸಂಪತ್ತಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ? ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿತು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನಪಡಿಸಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಧರ್ಮ ಧುರೀಣರು, ದ್ರೌಪದಿಯು ಮಹಾಸತಿ ಎಂದೆಲ್ಲ ಸಂಬೋಧಿಸುತ್ತಿರುವೆಯಲ್ಲ, ಅವರ ಮಟ್ಟಿಗೆ ಸ್ವಲ್ಪ ಹೇಳುವೆನು ಕೇಳು. ಕೃಷ್ಣ ಆಧರಿಸಿ ಆತಿಥ್ಯವನ್ನು ನೀಡಿದ ಅರಮನೆ ಕನ್ಯೆಯರನ್ನು ಕೊಳ್ಳೆ ಹೊಡೆದು ತನ್ನ ವಂಶದ ಕೀಳು ಕಳೆಯನ್ನು ಬಿತ್ತುವ ಆ ಪಾಷಂಡಿ ಪಾರ್ಥ ದ್ರೌಪದಿಯ ಗಂಡ. ಧರ್ಮವೆಂದು ಜಪಮಾಲೆ ಜಗ್ಗಿ ಮಗಳಂತೆ ತಾಯಿಯಂತೆ ಗೌರವಿಸಬೇಕಾದ ಧರ್ಮಲಾಂಡ ಧರ್ಮರಾಯನು ಆ ದ್ರೌಪದಿಯ ಗಂಡ. ರಾಕ್ಷಸಿಯ ಸಂಘ ಮಾಡಿ ರಾಕ್ಷಸನಿಗೆ ಜನ್ಮವಿತ್ತ ಆ ಮರಿ ರಾಕ್ಷಸ ಬಂಡ ಭೀಮನು ಆ ದ್ರೌಪದಿಯ ಗಂಡ. ಅತ್ತಿಗೆ ಎಂದು ತೊದಲುತ್ತಾ ತೊಡೆ ಏರಿ ಕುಳಿತುಕೊಳ್ಳಬೇಕಾದ ನಕುಲ ಸಹದೇವರುಗಳು ಅವಳ ಮೈಥುನ ಗಂಡಂದಿರು. ಚಚೆ, ಯಾವ ನಾಡಿನಲ್ಲಿ ಒಬ್ಬನಿಗೆ ಒಂದೇ ನಾಲಿಗೆ, ಒಂದು ಧರ್ಮಕ್ಕೆ ಒಂದೇ ನಂಬಿಕೆ, ಒಬ್ಬ ನಿಷ್ಠ ಹೆಂಗಸಿಗೆ ಒಬ್ಬನೇ ಗಂಡ ಎಂಬ ಇಂತಹ ನಾಡಿನಲ್ಲಿ ಗಂಡೈವರ ಗರತಿ ದ್ರೌಪದಿಗೆ ಮಹಾಸತಿಯ ಪಟ್ಟ. ನಾಚಿಕೆಯಾಗಬೇಕು ಕೃಷ್ಣ, ನಾಚಿಕೆಯಾಗಬೇಕು. ಅಂದು ಜೂಜಾಡಿ ಪಗಡೆಯ ಆಟದಲ್ಲಿ ಪಾಂಡವರು ಅವಳನ್ನು ಸೋತಾಗ ಅವಳ ಮೇಲೆ ಅವರಿಗೆ ಯಾವ ಅಧಿಕಾರವಿತ್ತು ಕೃಷ್ಣ? ಅವಳು ನನ್ನ ದಾಸಿ. ಅವಳನ್ನು ಯಾವ ರೀತಿಯಲ್ಲಾದರೂ ಉಪಯೋಗಿಸಿಕೊಳ್ಳುವ ಹಕ್ಕು
ನನ್ನೊಬ್ಬನಿಗೆ ಮಾತ್ರ ಉಳಿದಿತ್ತು. ಆದರೆ ಈ ದುರ್ಯೋಧನನು ಅಂತಹವನಲ್ಲ. ಪತಿಯು ಕಾಣದ ಪ್ರಪಂಚವನ್ನು ತಾನು ನೋಡಬಾರದೆಂದು ಕಣ್ಣಿದ್ದರೂ ಕುರುಡಿಯಂತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಜೀವಿಸುತ್ತಿರುವ ನನ್ನ ತಾಯಿ ಗಾಂಧಾರಿ ಮಹಾಪಾತಿವ್ರತೆಯ ರತ್ನ. ಪತಿಯೇ ಸರ್ವಸ್ವ, ಪತಿಯೇ ದೈವವೆಂದು ನನ್ನನ್ನೇ ನಂಬಿ ರಾಜಮಾತೆಯಾಗಿ ವಿರಾಜಿಸುತ್ತಿರುವ ನನ್ನ ಸತಿ ಭಾನುಮತಿ ಮಹಾಸತಿ. ತಿಳಿಯಿತೆ ಕೃಷ್ಣ, ಯಾರು ಹೇಗೆ ಏನೆಂದು? ಈ ಡೈಲಾಗ್ ಬಂದಾಗಲೇ ಸರ್ ಜನಗಳಿಗೆ ಮನದಟ್ಟದು ಸಹ. ಯಾಕೆ ದುರ್ಯೋಧನ ಇಷ್ಟೊಂದು ಕ್ಯಾಣ ಮಾಡ್ತಿದ್ದಾನು, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಾ ಇದ್ದಾನು, ಯಾಕೆ ಕೃಷ್ಣ ಹೇಳಿದ್ರು ಕೇಳ್ತಲ್ವಲ್ಲ ಅಂತಂದ್ರೆ ಸಹ ಇಲ್ಲಿರೋದು ಇದು ಸರ್. ಇದು ನಾವು ಧರ್ಮ ದುರ್ಯೋಧನರು ಇರ್ಬೋದು ಸಹ, ಇವರೆಲ್ಲ ಅವರು 5 ಜನ ಇರೋದು ದೇವನಿಗೆ ದುರ್ಯೋಧನಿಗೆ ಇರೋದು ಒಬ್ಳೆ ಹೆಂಡತಿ. ಈ ಥರ ಇದು ಮಾಡ್ಕೊಂಡು ಸರ್. ಪುರುಷ ಪ್ರಧಾನರೆಂದರ ಹುವಯ ಕೃಷ್ಣ, ಆ ರೋಸರಹಿತ ಪಾಂಡವರನು ನೇ ಕೃಷ್ಣ. ಪುರುಷ ಪ್ರಧಾನರೆಂದರ ಹುವಯ ಕೃಷ್ಣ, ಆ ರೋಸರಹಿತ ಪಾಂಡವರನು ನೇ ಭರತ ಕಂಡವನಾಳುವ ಗಂಡುಗಲಿಗಳವರಾಗಿರ್ದೊಡೆ, ಆ ಗಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿರ್ದೊಡೆ. ಭರತ ಕಂಡವನಾಳುವ ಗಂಡುಗಲಿಗಳವರಾಗಿರ್ದೊಡೆ, ಆ ಗಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿರ್ದೊಡೆ. ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಕೆಂಡಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ, ಹೇ ಹೇ ಕೆಂಡಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ ಷಂಡರನ್ವಯ ಸಭೆಯೊಳ್ ತಲೆ ತಗ್ಗಿಸಿ ಕುಳಿತ ಆ ಲಜ್ಜೆಯೀನರು ದೋರ್ದಂಡರೆ ಪೇಳ್ ಮಾಧವ. ಮಾಧವ ಚಂದ ಪಡೆದಿರೋಬ್ರು ಸರ್ ಲೋಕೇಶ್ ಬಂದ್ಬಿಡು ಸರ್, ಇನ್ನೂ ಹುಡುಗ ಸರ್. ಅವರು ಹಾರ್ಮೋನಿಯಂ ಮಾಸ್ಟರ್ ಸರ್. ಅವರು ಸರ್ ಇದನ್ನು ತಗೊಳ್ಳಿ ಸರ್, ಇದನ್ನು ಬೇಡ ಸರ್, ಇದು ತಗೊಳ್ಳಿ ಸರ್, ಇದನ್ನು ತಗೊಳ್ಳಿ ಸರ್. ಅವರು ಒಂದು ಸ್ವಲ್ಪ ನನಗೆ ಟಿಪ್ಸ್ ಕೊಟ್ಟರು ಸರ್. ಆಮೇಲೆ ಹಾಗೇನೆ ಬತ್ತು ಅಂತಂತಂದರೆ ನಾನು ಸಹ ಒಂಥರ ಬುಕ್ಸ್ ನೋಡ್ತಾ ಇರ್ತೀನಿ ಸರ್. ಇವರು ಗಂಗಾಪುರ ಒಂದು ಪ್ಲಾಟ್ ಬರೆದಿರ್ತಾರೆ, ಪುಡ್ಸಮೇರ್ ಒಂದು ಪ್ಲಾಟ್ ಬರೆದಿರ್ತಾರೆ, ಇನ್ನೊಬ್ರು ಯಾರೋ ಬರೆದಿರ್ತಾರೆ ಸರ್. ನಾನು ಅವೆಲ್ಲನೂ ಸರ್ ಒಂದು ಗೂಡಿಸ್ತೀನಿ ಸರ್. ಒಂದು ಗೂಡಿಸಿ ನಾನು ಏನು ಬೇಕಾದನ್ನು ತಗೊಂಡಿರ್ತೀನಿ ಸರ್. ಅಲ್ಲಿ ಇವೆಲ್ಲ ಡೈಲಾಗ್ ಸರ್ ಇಲ್ಲಿ ಸಿಗಲ್ಲ ಸರ್. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಒಂದು ಕುರುಕ್ಷೇತ್ರ ನಾಟಕ ಮಾಡ್ತೀವಿ ಅಂತಂದಾಗ ಸರ್ ನಾನು ಡೈಲಾಗ್ಗಳು ಹೇಳಿದ್ನಲ್ಲ ಸರ್, ಇವೆಲ್ಲ ಸಿಗಲ್ಲ ಸರ್. ಅಲ್ಲಿ ಎಲ್ಲ 1, 2, 3 ಸಿಗ್ತಾವೆ ಸರ್. ಅಷ್ಟು ಬಿಟ್ಕೊತ್ತು ಅಂದರೆ ನಾವು ಸರ್ 5-6 ಪುಸ್ತಕ ನೋಡಿ ಸರ್ ಒಂದು ಕಡೆ ಮಾಡ್ಕೊಂಡು ಅಲ್ಲಿ ನಾನು ತಗೊಂಡು ಸರ್ ಈ ಥರದಲ್ಲಿ ನಾನು ರೆಡಿ ಮಾಡ್ಕೊತೀನಿ ಸ್ಕ್ರಿಪ್ಟ ಸರ್. ಈ ಥರದಲ್ಲಿ ನಾನು ಸ್ಟಾರ್ಟಿಂಗ್ ಸರ್ ಮಾಡಿದಾಗ ಸರ್ ನನ್ನ ಸ್ವಂತ ಅಣ್ಣನೇ ಶಕುನಿ ಮಾಡಿದೆ ಸರ್. ನನ್ನ ಸ್ವಂತ ಅಣ್ಣ ಯಾರು ಕೃಷ್ಣ, ಅದು ಹೇಳಿದ್ರಲ್ಲ ಈಗ ನಮಗೆ ನಾವಿಬ್ಬರು ಅಣ್ಣ ತಂದ್ರೆ 5 ಜನ ಅಕ್ಕ ತಂಗಿದ್ರು ಅಂತ ಅಂದ್ಬಿಟ್ಟು ಅದರಲ್ಲಿ ನನ್ನ ಅಣ್ಣ 3ನೇ ಅವನು. ನಾನು ದುರ್ಯೋಧನ ಮಾಡಿದಾಗ ಶಕುನಿ ಮಾಡಿದ ಹಂಗಾರಂಗ ಮುಜುಗರ ಆಯ್ತಿದ್ದು ನನಗೆ, ಹೆಂಗೆ ಮಾವ ಅನ್ನೋದು ಅಂತಂದ್ಬಿಟ್ಟು. ನಾಟಕ ಅಲ್ವಾ, ಪಾತ್ರ ಅಲ್ವಾ, ಭಾಳ ಸೂಪರಾಗಿ ಮಾಡಿದೆ ಸರ್. ಆಮೇಲೆ ಭೀಮನ ಪಾತ್ರದಲ್ಲಿ ಸರ್ ನಮ್ಮ ಇವರು ಈಗ ಇಲ್ಲಿ ಬಂದರು ನೋಡಿ ಆನಂದ್ ಅಂತ ಅಂದ್ಬಿಟ್ಟು, ಅವ್ರ ತಮ್ಮ ಸತೀಶ್ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾನೆ ಭೀಮನಿಗೆ. ಭಾಳ ಇಲ್ಲಿ ನಾವೆಲ್ಲ ಹಿಂಗೆ ಕಲ್ತವ್ರು ಸರ್. ನಾವು ಹಿಂಗೆಲ್ಲ ಒಟ್ಟು ಗೂಡಿಸ್ಕೊಂಡು ಸರ್ ಹಿಂಗೆ ನಮ್ಮ ಇದರಿಂದನೇ ಹಿಂಗೆ ಕಲ್ತಿ ಸರ್ ಒಂದು ಲೆಕ್ಕಾಚಾರ ಬಂದರು ಸರ್ ನಾವು. ಇದಕ್ಕೆಲ್ಲ ಪ್ರೇರಣೆ ಸರ್ ಅಂತಂದಾಗ ಸರ್ ಎಲ್ಲರೂ ಮಾಡೋರಿ ಸರ್. ನಾನು ಒಬ್ಬರ ಹೆಸರು ತಗೊಂಡ್ರೆ ತಪ್ಪಾಗುತ್ತೆ. ಎಲ್ಲರೂ ನಮಗೆ ಸಹಕಾರ ಕೊಟ್ಟವ್ರೆ. ಇದು ತಗೊಳ್ಳಿ, ಇದನ್ನು ತಗೊಳ್ಳಿ, ಇದನ್ನು ಮಾಡಿ, ಈ ಥರ ಮಾಡಿ, ಮಾಸ್ಟರ್ ನೀವು ಹಿಂಗೆ ಮಾಡಿ ಹಿಂಗೆ ಚೆನ್ನಾಗಿ ಕಾಣ್ತೀರಾ, ನಿಮ್ದು ಹಿಂಗಿದ್ರೆ ಹಿಂಗೆ ಕಾಣುತ್ತೆ, ನೀವು ಮಾಡಿ ಸರ್, ನೀವು ಮಾಡ್ತೀರಾ, ನೀವು ಯಾಕೆ ನೀವು ಟೀಚರು, ನಿಮಗೇನು ನಾವೇನು ಹೇಳೋಕ್ಕಾಗೋದಿಲ್ಲ, ನಿಮಗೆಲ್ಲ ಗೊತ್ತಿರ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಮಾಡ್ತಾರೆ ಸರ್. ಸರ್ 70% ನಾವೇ ಹಾಕೊಂಡು ಮಾಡ್ತೀವಿ ಸರ್. ಇನ್ನೊಂದು 30%ಗೆ ನಾವೊಂದು ಏನೋ ಗೆಸ್ ಮಾಡಿರ್ತೀವಿ. ನಮ್ಮಲ್ಲಿ ಯಾರೊಬ್ಬರು ಒಬ್ಬ ಮುಖ್ಯಸ್ಥರು ಇರ್ತಾರೆ, ಒಬ್ಬರು MLA ಇರ್ತಾರೆ, ಇಲ್ಲ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಇರ್ತಾರೆ, ಇಲ್ಲಾಂದರೆ ಯಾರಾದರೂ ಹಿಂಗೆ ಸಮಾಜ ಸೇವೆ ಮಾಡೋಂಥ ಕಳಕಳಿ ಇರೋರು ಇರ್ತಾರೆ, ಇಲ್ಲದರೆ ಕಲೆಗೆ ಪ್ರೋತ್ಸಾಹ ಕೊಡೋಂಥವ್ರು ಇರ್ತಾರೆ. ಆ ಥರ ಯಾರೋ ಒಂದು 10 ಜನ ಹಾಕ್ಸ್ಕೊಂಡು ಅಲ್ಲೇನಾದರೂ ಒಂದಷ್ಟು ಸೋರ್ಸ್ ಬತ್ತು ಸರ್ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಸರ್ ನಾವು ವ್ಯವಹಾರ ಮಾಡ್ತೀವಿ ಸರ್. ಇವತ್ತು ಒಂದು ಡ್ರಾಮಾ ಮಾಡಬೇಕು ಅಂದರೆ ಸರ್ ಒಂದು ಹಳ್ಳೀಲಿ 2 ಲಕ್ಷ ರೂಪಾಯಿ ದುಡ್ಬೇಕು, 2 ಲಕ್ಷ ಬೇಕು ಸರ್. ಈಗ 2 ಲಕ್ಷನ ಯಾರು ಬರೆಸ್ತಾರೆ ಅಂತಂದರೆ ಸರ್ ದುರ್ಯೋಧನ ಬರೆಸ್ಬೇಕು ಸರ್, ಕೃಷ್ಣ ಬರೆಸ್ಬೇಕು.
ಆಮೇಲೆ ಮಿಕ್ತವರೆಲ್ಲ ಸ್ವಲ್ಪ ಅವರು ಮಾಡ್ತಾರೆ. ಅಂದರೆ ಅವ್ರ ಕೆಲ ಏನಾಗುತ್ತೆ, ಈಗ ಪಾತ್ರ ತಕ್ಕಂಗೆ ನಾವು ಒಂದೊಂದು ಲೆಕ್ಕಾಚಾರ ಮಾಡಿರ್ತೀವಿ. ಆದರೆ ಭಾರ ಹೆಗ್ಲು ಹೊರೋನು ಯಾರು ಅಂತಂದಾಗ ದುರ್ಯೋಧನ ಕೃಷ್ಣನೇ ಹೊರೋದು ಸರ್. ಅಲ್ಲಿ ಅವ್ರು ಏನು ಇದು ಮಾಡ್ಕೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ಒಂದು ಟೈಮಲ್ಲಿ ನಮಗೆ ಲಾಸು ಆಗುತ್ತೆ, ಏನು ಮಾಡೋಕ್ಕಲ್ಲ, ಭಗವಂತ ನಮಗೂ ಕೊಟ್ಟಿದ್ದೇನೆ ಸರ್ ಎಲ್ಲ ಒಂದು ಕಡೆಗೆ, ಏನು ಬಿಡಿ. ಅವತ್ತೆಲ್ಲ ಸರ್ 500,000 ಸರ್ ಅವತ್ತು ಕೆಲಸ ಮಾಡಿದ್ದೀವಿ ಅವತ್ತು ಸ್ಕೂಲ್ನಲ್ಲಿ ಸರ್. ಇವತ್ತೊಂದು ಒಳ್ಳೆ ಸಂಬಳ ಬತ್ತಾಯ್ತು ಇವತ್ತು ಬಿಡಿ. ಕಲೆಗೋಸ್ಕರ ಈಗ ನಾವೊಂದು ಕಲೆ ಪ್ರದರ್ಶನ ಮಾಡಿದಾಗ ಸರ್ ಅಲ್ಲೇ ಯಾರೋ 4 ಜನ ಹೆಂಡತಿ ಮಕ್ಕಳು ಬದುಕತ್ತಾರೆ ಸರ್, ಜೀವನ ಕಟ್ಕೊತಾರೆ ಸರ್. ಅವರು ಸೀನಸ್ನವ್ರು ಕಟ್ಕೊತಾರೆ, ಮೇಕಪ್ನವ್ರು ಕಟ್ಕೊತಾನೆ, ಇನ್ನೊಬ್ಬ ಕಟ್ಕೊತಾನೆ, ತಪ್ಪದವ್ರು ಕಟ್ಕೊತಾರೆ. ಈ ಥರದಲ್ಲಿ ಸರ್ ನಮ್ಮದು ಒಂದು ನಡೀತು ಸರ್. ಈ ಥರದಲ್ಲಿ ನಮ್ಮದು ಸರ್ ಅಷ್ಟೇ. ಈ ಥರದಲ್ಲಿ ನಾವು ಹಿಂಗೆ ಅನ್ಕೊಂಡು ಬಂದಿರೋದ್ರಿಂದ ಸರ್ ಇನ್ನೂ ಭಗವಂತೆಲ್ಲ ನಮ್ಮ ಕಡೆಗೆ ಒಂದು ಸ್ವಲ್ಪ ಕಡೆ ತೋರಿಸ್ತಾನೆ ಸರ್. ಬೆಂಗಳೂರು, ತುಮಕೂರು, ಮೈಸೂರು, ಮಂಡ್ಯ, ಚನ್ನಪಟ್ಟಣ, ಮಂಡ್ಯದಲ್ಲಿದ್ದಾರೆ, ಚನ್ನಪಟ್ಟಣ ಈ ಎಲ್ಲ ಇದ್ದಾರೆ ಸರ್. ನಾವು ಅಂದರೆ ನನಗೆ ಇಷ್ಟ ಯಾರು ನನ್ನ ಲೆಕ್ಕಾಚಾರಕ್ಕೆ ಬಂದಾಗ ಸರ್ ಈ ಥರದಲ್ಲಿ ನಾವು ಇದು ಮಾಡ್ಕೊತೀವಿ. ಯಾಕೆ ನಾವು ಹೆಸರು ಹೇಳೋದು ಬೇಡ ಸರ್, ಅವ್ರಿಗೊಬ್ರಿಗೆ ಹೇಳಿದ್ರೆ ಒಬ್ರು ಬೇಜಾರು ಮಾಡ್ಕೊಬಿಡ್ತಾರೆ. ಆ ಥರದಲ್ಲಿ ನಾವು ಈ ಥರದಲ್ಲಿ ನಾವು ಇದು ಮಾಡ್ಕೊತೀವಿ ಸರ್. ಅಂದರೆ ನನಗೆ ಸೂಟ್ ಆಯ್ತಲ್ಲ ಪಾತ್ರಕ್ಕೆ, ಆಮೇಲೆ ನಮಗೆ ಚೆನ್ನಾಗಿ ಸಾಥ್ ಕೊಡ್ತಾರೆ. ಆ ಥರದಲ್ಲಿ ನಾವು ಪ್ರಯತ್ನ ಪಟ್ಕೊಂಡು ಸರ್ ನಾವು ಒಂದು ಡ್ರಾಮಕ್ಕೆ ಏನಾದ್ರು ಕರೆಸ್ತೀವಿ ಅಂತಂದಾಗ ಒಂದು ರುಕ್ಮಿಣಿಗೆ ಆಗಿರಬೇಕು, ಉತ್ತರಿಗೆ ಆಗಿರ್ಬೋದು ಸರ್, ಇಲ್ಲಾಂದರೆ ದ್ರೌಪದಿಗೆ ಆಗಿರ್ಬೋದು, ಇಲ್ಲಾಂದರೆ ಕುಂತಿ ಗಾಂಧಾರಿ ಯಾರು ಪಾತ್ರ ಮಾಡಿದ್ರು ಸರ್ ಮಿನಿಮಮ್ ಸರ್ 3 ಜನ ಕರೆಸ್ತೀವಿ ಲೇಡೀಸ್ಗಳು ಸರ್. ಇಬ್ಬರು ಪಾತ್ರ ಮಾಡ್ತಾರೆ, ಒಬ್ಬರು ಡ್ಯಾನ್ಸರ್ ಇರ್ತಾರೆ ಸರ್. ಡ್ಯಾನ್ಸರ್ ಇಬ್ಬರು ಬೇಕೇ ಬೇಕು. ಡ್ಯಾನ್ಸರ್ ಅಂತ ಉತ್ತರ ಮಾಡಿದ್ರೆ ಡ್ಯಾನ್ಸ್ ಮಾಡ್ತಾಳೆ, ಒಂದು ಡ್ಯಾನ್ಸರ್ ಅಂತ ಇನ್ನೊಬ್ರಿಗೆ ಕರೆಸಿರ್ತೀವಿ. ಒಂದು 3-4 ಜನ ಅಂದರೆ ಅವರ ಡಿಪೆಂಡ್ ಅಪಾನ್ ಅವರ ಮನಿ ಇದ್ರ ಮೇಲೆ ಇನ್ನೊಂದ್ರ ಮೇಲೆ ಕರೆಸ್ಕೊಂಡು ಮಾಡ್ತೀವಿ ಸರ್. ಆ ಥರದಲ್ಲಿ ವ್ಯವಹಾರ ಆಗುತ್ತೆ ಸರ್. ಇವತ್ತು ಕಾಂಪಿಟೇಷನ್ಗೆ ಸರ್ ಇವತ್ತು ಅವ್ರು ಒದಗಿಸ್ಲಿಲ್ಲ ಅಂದ್ರೆ ನಾಳೆಗೆ ಅವ್ರಿಲ್ಲ, ಅವರು ನಾವು ಬೇರೆಯವರು ಅವ್ರು ಚೆನ್ನಾಗಿ ಮಾಡಲ್ಲ ಮರೆ, ಇನ್ನೊಬ್ರು ಯಾರು ಬೇರೆ ಕರ್ಸಮ್ಮ ಅಂತ ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ಸರ್ ಒದಗಿಸ್ಲೇಬೇಕು. ಅವ್ರೊಂದು ಸ್ವಲ್ಪ ಚಳಿ ಮಳೆ ಬಿಟ್ಟು ಆಡಬೇಕು. ಯಾಕೆಂದರೆ ಸರ್ ಕುರುಕ್ಷೇತ್ರದಲ್ಲಿ ಏನು ಸರ್ ಇದಿಲ್ಲ ಸರ್, ಇದನ್ನು ದಕ್ಷಯಜ್ಞವೆಲ್ಲ ಮಾಡ್ತಾರಲ್ಲ, ಅದರಲ್ಲಿ ಚಂದ್ರಮುಖ ಪಾತ್ರ ಮಾಡೋರು, ವಸುಂಧರ ಪಾತ್ರ ಮಾಡೋರು ಸರ್, ಭಾಳ ಅದೆಲ್ಲ ಒಂಥರ ರೊಮ್ಯಾಂಟಿಕ್ ಆಗಿರ್ತದೆ, ಎಲ್ಲ ಇನ್ವಾಲ್ವ್ ಆಗಬೇಕು, ಎಲ್ಲ ಮಾಡಬೇಕು ಸರ್. ಮಾಡ್ತಾರೆ ಪಾಪ ಅವರು. ಆ ಥರದಲ್ಲಿ ನಮ್ಗೆ ಬದುಕಾರಲ್ಲ ಸರ್, ಕಟ್ಕೋಬೇಕಲ್ಲ ಸರ್, ಅದರಿಂದ ಮಾಡಿರ್ತಾರೆ. ನನಗೆ ದುರ್ಯೋಧನ ಅಂದರೆ ಭಾಳ ಇಷ್ಟ. ನನಗಂತೂ ನನ್ನ ಜೀವನದಲ್ಲಿ ಸಹ ದುರ್ಯೋಧನ ಥರನೇ ಇರಬೇಕು, ದುರ್ಯೋಧನ ಥರ ಬದುಕಬೇಕು, ದುರ್ಯೋಧನ ಥರ ಸಾಯಬೇಕು ಅಂತ ನನ್ನ ಆಸೆ ಸರ್. ಅಂದರೆ ನನಗೇನೋ ಗೊತ್ತಿಲ್ಲ, ಅವನು ಯಾರು ಅವನು ವಿಲ್ಲನ್ನೋ ಇಲ್ಲ ಏನು ನನಗೊಂದು ಗೊತ್ತಿಲ್ಲ. ದುರ್ಯೋಧನ ಅಂದರೆ ನಂಗೆ ಭಾಳ ಇಷ್ಟ. ಎಲ್ಲಿಂದ ಎಲ್ಲಿಗಂಟು ಹೋದರೆ ಸರ್ ನನ್ನ ಗುರುಸೋದೇ ದುರ್ಯೋಧನ ಅಂತ ಅಂದ್ಬಿಟ್ಟು. ನಮ್ಮ ಟೀಚರ್ ಸ್ಟಾಫಲ್ಲೇ ಆಗಲಿ ಸರ್, ಒಂದು ಆಫೀಸ್ಗಳಲ್ಲೇ ಆಗಲಿ, ಆಮೇಲೆ ನನ್ನ ನೋಡಿ ಜನಗಳೇ ಆಗಲಿ, ಅಲ್ಲಿ ನೋಡಲ್ಲ ಮಾಸ್ಟರ್ ಹೋಯ್ತಾರಲ್ಲ ದುರ್ಯೋಧನ ಪಾತ್ರ ಮಾಡ್ತಾರೆ, ಏನು ಅದ್ಭುತವಾಗಿ ಮಾಡ್ತಾರಲ್ಲ, ಅದೆಲ್ಲ ಸರ್ ಅದು ಕಿವಿ ಬೀಳ್ತಲ್ಲ ಸರ್, ಅದು ಕೋಟಿಗೆ ಸಮ ಸರ್. ಅದು ನನಗೆ ಇವತ್ತು ನಾನು ದುಡ್ಡು ಸಂಪಾದನೆ ಮಾಡಿಲ್ಲ ಸರ್, ಅದನ್ನು ಸಂಪಾದನೆ ಮಾಡಿದ್ದೀನಿ. ಆ ಚಪ್ಪಾಳೆ ಹಾಕಿ ನನಗೆ ಏನೋ ಒಂದು ಹೇಳ್ತಾರಲ್ಲ ಸರ್, ಮಾಡಿದ್ರೆ ಮೇಷ್ಟ್ರಾಗಿ ಮಾಡಬೇಕಲ್ಲ, ಅದಂತಾರಲ್ಲ ಸರ್, ಅದು ನಾನು ಮರಗಿರಿ ಮರ ದೊಡ್ಡದೇ ಇರ್ತಾರೆ ಸರ್, ಆದರೆ ನನಗೇನೋ ಅದು ತೃಪ್ತಿ. ಅವ್ರು ಹಂಗಂತಂತು ಅಂತಂದಾಗ ನನಗೆ ಎಲ್ಲೋ ಒಂಥರ ಖುಷಿ ಏನೋ ಒಂಥರ ರೋಮಾಂಚನ. ಅಲ್ಲೇನೋ ಒಂದು ಅರ್ಧ ಆಯಸದಲ್ಲ ಸರ್, ಇನ್ನೂ ಸೂಪರ್, ಇನ್ನೂ ಒಂದು ಅಶ್ವಾಸ ಬದುಕಬೇಕು, ಅದು ಇನ್ನೂ ಮಾಡಬೇಕು ಅಂತ ಆಸೆ ಇರ್ತದೆ ಸರ್. ಅವಾಗ ನನ್ನ ಕೈಲಿ ಏನಾಗುತ್ತೆ ಸರ್, ಅದನ್ನು ನಾನು ಉಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಆ ವಿಚಾರದಲ್ಲಿ ಸರ್ ನಮಗಂತೂ ಏಕೆಂತಂದರೆ ನನಗೇನಪ್ಪ ಅಂದರೆ ಸರ್ ನಮ್ಮ ತಂದೆಯರ ಬಳುವಳಿ ಸರ್, ಅದು ನಮ್ಮ ರಕ್ತದಿಂದ ಬಂದ್ಬಿಟ್ಟೆ ನನಗೆ ಒಂದು ಸ್ವಲ್ಪ ಅದು ಆ ವಿಚಾರಕ್ಕೆ ಬಂದಾಗ. ಆದರೆ ನಮ್ಮ ತಂದೆಯರಿದ್ದಾಗ ಸರ್ ಇಷ್ಟೆಲ್ಲ ಅವಾಗ ಬಿಸ್ನೆಸ್ ಆಗಿಲ್ಲ ಸರ್. ಇವತ್ತಿನ ಪ್ರಪಂಚದಲ್ಲಿ ಸರ್ ಇವತ್ತು ಒಬ್ಬರು ಮಾಸ್ಟ್ರಿಗೆ ನಾವು ಕೊಡ್ತೀವಲ್ಲ ಸರ್ ಸಂಭಾವನೆ ಸರ್ ಇವತ್ತು ನಾವು ಬರೀ ನಾವು ಒಂದು ದಿನ ಬ್ಯಾಟ ಕೊಡ್ತೀವಿ ನೋಡಿ, ಅಷ್ಟು ಸಂಭಾವನೆ ಸರ್. ಒಂದು ನಾಟಕ ಆಡಿಸ್ತಾರೆ ನಮ್ಮ ಅಪ್ಪರ ಅವಾಗ, ಹಂಗಿತ್ತು ಸರ್. ಅವತ್ತು ಒಂದು ಕಣ್ಣಿಗೆ ಭತ್ತಕ್ಕೋ ಒಂದು ಕಣ್ಣಿಗೆ ರಾಗಿಗೋಸ್ಕರನೇ 3 ತಿಂಗಳು ಸರ್ ನಾಟಕ ಆಡಿಸ್ಕೊಂಬಂದಿದ್ದಾರೆ. ಇವತ್ತು ನಾವು ಒಂದೇನಾದರೂ ಬಂದರೆ ಯಾರು ಡ್ರಾಮಾ ಮಾಸ್ಟರ್ಗಳು ಸರ್, ಅವ್ರಿಗೆ ಬರೀ ನಾವು ಕೊಡ್ತೀವಲ್ಲ ಸರ್, ಡೈಲಿ ಬಂದ ಖುಷಿ ಕೊಡ್ತೀವಲ್ಲ, ಆ ದುಡ್ಡು ಅವ್ರಿಗೆ 3 ತಿಂಗಳು ಸಂಭಾವನೆ ಸರ್ ಅದು.